ಚಿಕ್ಕಮಗಳೂರಿನಲ್ಲಿ ದರೋಡೆಗೆ ಯತ್ನಿಸಿದ ಆರೋಪಿಗಳು ಹೇಗೆಲ್ಲ ಟ್ರೈನಿಂಗ್ ಪಡೆದಿದ್ರು, ಮಗನನ್ನೇ ಕೊಂದ ಹಂತಕಿ ತಾಯಿಯ ನಿಜ ರೂಪ ಬಯಲಾಗಿದ್ದು ಹೇಗೆ, ತಮ್ಮ ಮೇಲೆ ನಡೆದಿದ್ದ ಮಾರಣಾಂತಿಕ ದಾಳಿ ಬಗ್ಗೆ ಮಹಾದೇವ ಭೈರಗೊಂಡ ಹೇಳಿದ್ದು ಏನು, ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಡಹಗಲೇ ನಿನ್ನೆ ಮನೆಗೆ ಕನ್ನ ಹಾಕಿದ ಆರೋಪಿಗಳನ್ನ ಹಿಡಿಯೋಕೆ ನೆರವಾದ ಅಗ್ನಿಶಾಮಕ ದಳದ ಚಾಲಕನನ್ನ ಚಿಕ್ಕಮಗಳೂರು ಎಸ್ಪಿ ಅಭಿನಂದಿಸಿದ್ದಾರೆ. ಈ ವೇಳೆ ಮಾತನಾಡಿದ ಎಸ್ಪಿ ಅಕ್ಷಯ್, ಬಂಧಿತ ಆರೋಪಿಗಳಿಬ್ಬರು ಆನ್ಲೈನ್ನಲ್ಲಿ ದರೋಡೆ ಮಾಡೋ ಬಗ್ಗೆ ಶಿಕ್ಷಣ ಪಡೆದಿದ್ರು. ಯೂಟ್ಯೂಬ್ ವಿಡಿಯೋ ನೋಡಿ ಬ್ಲಾಕ್ ಜಾಕೆಟ್, ಶೂ, ಹೆಲ್ಮೆಟ್ ಧರಿಸಿ ದರೋಡೆಗೆ ಇಳಿದಿದ್ರು. ಅಗ್ನಿಶಾಮಕ ವಾಹನದ ಚಾಲಕ ದೇವೇಂದ್ರಪ್ಪ ಬೈಕ್ ಅಡ್ಡ ಹಾಕದಿದ್ರೆ ಆರೋಪಿಗಳನ್ನ ಹಿಡಿಯೋಕೆ ಆಗ್ತಿರ್ಲಿಲ್ಲ ಅಂತ ಎಸ್ಪಿ ದರೋಡೆ ಘಟನೆ ಬಗ್ಗೆ ಹೇಳಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಪೂಜೆ ನೆಪದಲ್ಲಿ ಚಿನ್ನ ದೋಚುತ್ತಿದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ನಾಲ್ವರು ರೋಲ್ಡ್ ಗೋಲ್ಡ್ ಒಡವೆ ಮಾರುವ ನೆಪದಲ್ಲಿ ಸ್ಥಳೀಯರನ್ನ ಪರಿಚಯ ಮಾಡಿಕೊಳ್ತಿದ್ರು. ಬಳಿಕ ಒಳ್ಳೆಯದಾಗುತ್ತೆ ಅಂತ ನಂಬಿಸಿ ಡಬ್ಬಿಯೊಂದಕ್ಕೆ ಹಣ, ಚಿನ್ನ ಹಾಕಿಸಿ ಲಕ್ಷ್ಮೀ ಪೂಜೆ ಮಾಡಿಸ್ತಿದ್ರು. ಪೂಜೆ ವೇಳೆ ಗಮನ ಬೇರೆಡೆ ಸೆಳೆದು ಹಣ, ಚಿನ್ನ ದೋಚಿ ರಾತ್ರಿ ವೇಳೆ ಡಬ್ಬಿ ಓಪನ್ ಮಾಡುವಂತೆ ತಿಳಿಸಿ ಎಸ್ಕೇಪ್ ಆಗ್ತಿದ್ರು. ಧಾರವಾಡದ ಆದರ್ಶ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕುಡಿಯುವ ನೀರಿನ ದರ ಹೆಚ್ಚಳ ಮಾಡಿದ್ದನ್ನ ಖಂಡಿಸಿ ಬಿಜೆಪಿ ಶಾಸಕ ಅಮೃತ ದೇಸಾಯಿ ಮನೆ ಮುಂದೆ ಧರಣಿ ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಕಲಾಭವನದಿಂದ ಆದರ್ಶ ನಗರದವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ನೀರಿನ ದರ ಕಡಿಮೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ವಿಜಯಪುರದ ಜೆಎಸ್ಎಸ್ ಕಾಲೇಜಿನಲ್ಲಿ ಎಫ್ಡಿಎ ಪರೀಕ್ಷೆಯ ಕೀ ಆನ್ಸರ್ ಸೋರಿಕೆ ಮಾಡಲಾಗಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಕೆಲ ಪರೀಕ್ಷಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿ ಕೀ ಆನ್ಸರ್ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಗಾಂಧಿ ಚೌಕ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಟೋಣಿ ಬಳಿ ಸಸ್ಯಕಾಶಿ ಕಪ್ಪತಗುಡ್ಡ ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಔಷಧಿ ಸಸ್ಯಗಳು ಬೆಂಕಿಗೆ ಆಹುತಿಯಾಗಿದ್ದು, ಬೆಂಕಿ ನಂದಿಸೋಕೆ ಅರಣ್ಯ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ರು.